ಅಂದ್ರೆ ನಮಸ್ಕಾರ. ನೋಡ್ಸಾದ್ರೆ ಯಾವೊಂದು ಅಭ್ಯರ್ಥಿಗಳು ನಾನು ಕೂಡ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಕಾಯ್ತಾ ಇದಾರಲ್ಲ, ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. 10ನೇ ತಾರೀಕದಂದು ಬ್ಯಾಂಕ್ ಗಳಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 10/9/2025 ಈ ಒಂದು ದಿನಾಂಕದಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಬ್ಯಾಂಕ್ ಗಳಲ್ಲಿ ತುಂಬಾ ಜನ ಕಾಯ್ತಾ ಇರಬಹುದು ಬ್ಯಾಂಕ್ ಗಳಲ್ಲಿ ಯಾವಾಗ ಕರೀತಾರ ಅಂತ ಹೇಳಿ. ಕೆಲವು ಜನ ಅಂತರೂ ಪೋಸ್ಟ್ ಆಫೀಸ್ ಇಲಾಖೆಗೋಸ್ಕರ ಕಾಯ್ತಾ ಇರ್ತಾರ. ಒಬ್ಬೊಬ್ಬರಿಗೆ ಒಂದೊಂದು ಇಲಾಖೆಯಲ್ಲಿ ಕೆಲಸ ಮಾಡೋದು ಖುಷಿ. 10ನೇ ಪಾಸ್ ಆಗಿರ್ತಾರ, ಸೆಕೆಂಡ್ PUC ಪಾಸ್ ಆಗಿರ್ತಾರ, ಡಿಗ್ರಿನೂ ಮುಗಿಸಿರ್ತಾರ. ಆದ್ರೆ ಒಂದು ನೇಮಕಾತಿಗೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರ. ಹಾಗೇನೆ ಬ್ಯಾಂಕ್ ಹುದ್ದೆಗೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರ. ಈ ಒಂದು ನೇಮಕಾತಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ. ಬ್ಯಾಂಕಿನಲ್ಲಿ ಕೆಲಸ ಮಾಡುವಂತ ಅಭ್ಯರ್ಥಿಗಳಿಗೆ, ಅದ ನಂತರ ಬ್ಯಾಂಕ್ ಹುದ್ದೆಗೋಸ್ಕರ ಕಾಯುವಂತ ಅಭ್ಯರ್ಥಿಗಳಿಗೆ ವಿಡಿಯೋ ಕೊನೆತನಕ ನೋಡಿ. ಇದರ ಬಗ್ಗೆ ಮಾಹಿತಿ ಇರತ್ತೆ. ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ನೇಮಕಾತಿ ಪ್ರಕ್ರಿಯೆ ಇರತ್ತೆ, ಎಷ್ಟು ಹುದ್ದೆಗಳು, ಏನೆಲ್ಲ ಅರ್ಹತೆ ಹೊಂದಿರಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾತ್ರ, ಇದು ನೇಮಕಾತಿ ನೋಟಿಸ್ ಆಗಿರತ್ತೆ. 2025 ನೇಮಕಾತಿ ನೋಟಿಸು. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಖಾಲಿರುವಂತ ಬ್ಯಾಂಕ್ ಹೆಸರು ನೋಡಿ. ಇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅರ್ಜಿ ಕರೆದಿದ್ದಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದಕ್ಕೆ ಆಲ್ ಇಂಡಿಯಾದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಮಹಾರಾಷ್ಟ್ರದವ್ರಿಗೆ ಅಷ್ಟೇ ಇಲ್ಲ, ಆಲ್ ಇಂಡಿಯಾದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನೋಡಿ, ಯಾವ ಅರ್ಜಿ ಕರೆದಿದ್ದಾರೆ ಅಂತೇಳಿ. ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಅದ ನಂತರ ಇಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಚೀಫ್ ಮ್ಯಾನೇಜರ್ ಪೋಸ್ಟ್ ಇರತ್ತೆ. ಇದರಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಅಂತ ಇರತ್ತೆ. ಚೀಫ್ ಮ್ಯಾನೇಜರು, ಅದ ನಂತರ ಚೀಫ್ ಮ್ಯಾನೇಜರ್ IT ಹಾಗೂ ಚೀಫ್ ಮ್ಯಾನೇಜರ್ ಬಿಸಿನೆಸ್ ಅನಾಲಿಟಿಕ್ಸ್, ಈ ರೀತಿಯಾಗೆಲ್ಲ ಖಾಲಿ ಇರತ್ತೆ. ಬ್ಯಾಂಕಿನಲ್ಲಿ ಕರೆದ್ರೆ ಇವೇ ಕರಿಬೇಕು. ಅದನ್ನ ಬಿಟ್ಟು ಬೇರೆ ಪೋಸ್ಟ್ ಕರೀದಕ್ಕೆ ಆಗೋದಿಲ್ಲ ಅವರಿಗೆ. ಮತ್ತೆ ಇನ್ನೊಂದು ಪರ್ಮನೆಂಟ್ ಜಾಬ್ ಆಗಿರತ್ತೆ. ಇದು 1 ವರ್ಷನ 2 ವರ್ಷನ ಇರೋದಿಲ್ಲ, ಪರ್ಮನೆಂಟ್ ಜಾಬು. ಇಲ್ಲಿ ನೋಡಿ ಪರ್ಮನೆಂಟ್ ಅಂತೇಳಿ. ಇದರಲ್ಲಿ ಕೆಲವೊಂದು ಮಾತ್ರ ನಿಮಗೆ ಬೇಸಿಸ್ ಕಾಂಟ್ರಾಕ್ಟ್ ಮೇಲೆ ಇರತ್ತೆ. ಉಳಿದಂತ ಎಲ್ಲ ಪರ್ಮನೆಂಟ್ ಜಾಬ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ. ಪರ್ಮನೆಂಟ್ ಏನೇನು ಕಾಣಿಸ್ತಾ ಇದೆ ಅದು ಅವೆಲ್ಲ ಪರ್ಮನೆಂಟ್ ಖಾಯಂ ಹುದ್ದೆ ಆಗಿರತ್ತೆ. ಯಾವ್ದು ಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ. ಟೋಟಲ್ ಆಗಿ ನಿಮಗೆ 41 ಪ್ರಕಾರ ಪೋಸ್ಟು ಈ ಒಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೋಡಿ 41 ಪ್ರಕಾರ. ಎಲ್ಲ ಒಂದು ಪೋಸ್ಟ್ ನ ತಿಳಿಸ್ಕೊಡ್ತಾ ಹೋತಂದ್ರೆ ತುಂಬಾ ವಿಡಿಯೋ ಲಾಂಗ್ ಆಗತ್ತೆ. ಆದ ಕಾರಣ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಟ್ಟಿರೋದು. ಆಫೀಸರ್ಸ್ ಹುದ್ದೆಗಳು, ಅಧಿಕಾರಿ ಹುದ್ದೆಗಳು, ಅಸಿಸ್ಟೆಂಟ್ ಹುದ್ದೆಗಳು, ಸೀನಿಯರ್ ಮ್ಯಾನೇಜರ್ ಹುದ್ದೆಗಳು, ಅದ ನಂತರ ಜೂನಿಯರ್ ಮ್ಯಾನೇಜರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಟೋಟಲ್ ಆಗಿ 350 ಬ್ಯಾಂಕ್ ಆಫ್ ಬರೋಡಾದಲ್ಲಿ 350 ಪೋಸ್ಟಿಗೆ ನೋಟಿಸ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ. ಅದ ನಂತರ ಆಯ್ಕೆ ಆದ್ರೆ ಆಲ್ ಇಂಡಿಯಾ, ಅದ ನಂತರ ಮಹಾರಾಷ್ಟ್ರದಲ್ಲಿ ಕೆಲಸ ಇರತ್ತೆ. ಇದು ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅಧಿಕೃತ ವೆಬ್ಸೈಟ್ ಇದೆಯಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಅಥವಾ ನಿಮ್ಗೆ ಏನಾದ್ರು ಇಲ್ಲಿ ಏನಾದ್ರು ಗೊತ್ತಾಗಲಿಲ್ಲಪ್ಪ ಅಂದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರತ್ತೆ. ಬ್ಯಾಂಕ್ ಆಫ್ ಬರೋಡಾದು ಅಪ್ಲೈ ಲಿಂಕ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರದ್ದು ಸಂಪೂರ್ಣ ಮಾಹಿತಿ ಬರತ್ತೆ ನಿಮಗೆ, ಎಲ್ಲಿ ಏನು ಅಂತ ಹೇಳಿ. ಅಪ್ಲಿಕೇಶನ್ ಹಾಕಿ. ಇದಕ್ಕೆ ವೆಬ್ಸೈಟ್ ಇದೆಯಲ್ಲ ಬ್ಯಾಂಕ್ ಆಫ್ ಬರೋಡಾ ಅಲ್ಲ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ .in ಗೆ ಭೇಟಿ ನೀಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ನೀನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆಯಲ್ಲ ಕೆಲವೇ ದಿನ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ 28 ಸೆಪ್ಟೆಂಬರ್ 2025 ತನಕ ಅವಕಾಶ ಇರತ್ತೆ. ಇನ್ನು ವಿದ್ಯಾ ಅರ್ಹತೆ IT ಕಾನೂನು, ಅದ ನಂತರ ಹಣಕಾಸು, ಅಪಾಯ, ಡೇಟಾ ಸೈನ್ಸು, ಅದ ನಂತರ ಅಕೌಂಟೆಂಟ್ಸ್ ನಲ್ಲಿ ಸಂಬಂಧ ಕ್ಷೇತ್ರಗಳಲ್ಲಿ ಪದವಿ ಪಾಸ್ ಆಗಿರಬೇಕು ಮತ್ತು ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ಅದ ನಂತರ ಅನುಭವ ನೋಡಿ, ಹುದ್ದೆಗಳಿಗೆ ಅನುಗುಣವಾಗಿ 3 ವರ್ಷದಿಂದ 12 ವರ್ಷದ ತನಕ ಅನುಭವ ಬೇಕಾಗತ್ತೆ. ಈ ಒಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಸುಮಾರು 3 ವರ್ಷದಿಂದ 12 ವರ್ಷದ ತನಕ ಅನುಭವ ಬೇಕು. ಇನ್ನು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿ ಎಷ್ಟೆಷ್ಟು ಆಗಿರ್ಬೇಕಂತೇಳಿ ಕೊಟ್ಟಿದ್ದಾರೆ. ನಮಗೆ ಈಗ ಬೇರೆ ಪೋಸ್ಟಿಗೆ ಬೇರೆ ರೀತಿಯಲ್ಲಿ ಕೊಟ್ಟರೆ ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ಶಾರ್ಟ್ ಕಟ್ ಆಗಿ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಮ್ಯಾನೇಜರ್ ಪೋಸ್ಟ್ಗಳಿಗೆ 22ರಿಂದ 35 ವರ್ಷ, ಹಿರಿಯ ವ್ಯವಸ್ಥಾಪಕ ಹುದ್ದೆಗಳಿಗೆ 25ರಿಂದ 38 ವರ್ಷ, ಮುಖ್ಯ ವ್ಯವಸ್ಥಾಪಕ ಹುದ್ದೆಗಳಿಗೆ 40 ವರ್ಷ ಗರಿಷ್ಠ. ಅದ ನಂತರ AGM ಸ್ಕಿಲ್ 5 45 ವರ್ಷದೊಳಗೆ ಕೊಟ್ಟಿದ್ದಾರೆ. ಇನ್ನು DGM 50 ವರ್ಷದ ತನಕ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಡಾಕ್ಯುಮೆಂಟ್ಸ್, ವೈಯಕ್ತಿಕ ಸಂದರ್ಶನ ಅಂದ್ರೆ CBT ಟೆಸ್ಟ್ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಅದ ನಂತರ ನೀವು ವೇತನ ಎಷ್ಟು ಕೊಡ್ತಾರೆ, ಈ ಒಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಆಯ್ಕೆ ಆದ್ರೆ ವೇತನ ನೋಟಿಸ್ ಕೂಡ ಇರತ್ತೆ. ಇದರಲ್ಲಿ ಅದು ಕೂಡ ಒಂದು ಲೆಟರ್ ಇರತ್ತೆ. ಇದು PDF ಫಾರ್ಮ್ ಆಗಿರತ್ತೆ. ಸುಮಾರು ಎಷ್ಟು ಪೇಜ್ ಇದೆ ಅಂದ್ರೆ ಈ ಒಂದು PDF ಫಾರ್ಮ್ 39 ಪೇಜ್ ಇದೆ. ಈ ಒಂದು 39 ಪೇಜಿನಲ್ಲಿ ನಿಮಗೆ ಎಲ್ಲ ತಿಳಿಸ್ಕೊಡ್ಬೇಕಂದ್ರೆ ಸುಮಾರು 12ರಿಂದ 15 ನಿಮಿಷ ಬೇಕಾಗತ್ತೆ. ಆದ ಕಾರಣ ನಿಮಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತಾ ಇರೋದು. ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಿ ಮತ್ತು ಅನುಭವದವರು ಅರ್ಜಿ ಸಲ್ಲಿಸಬೇಕು.
ಪರ್ಮನೆಂಟ್ ಜಾಬ್ ಆಗಿರತ್ತೆ, ಬಟ್ ಅನುಭವದವ್ರ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನಿಮಗೆ ಸ್ಕಿಲ್ ವೈಸ್ ಇರತ್ತೆ. ಸ್ಕಿಲ್ 1, ಸ್ಕಿಲ್ 2, ಸ್ಕಿಲ್ 3, ಸ್ಕಿಲ್ 4 ಈ ರೀತಿಯಾಗಿ ಇರೋದ್ರಿಂದ ಸ್ಕಿಲ್ 1 ಮ್ಯಾನೇಜರ್ ಹುದ್ದೆಗೆ 48ರಿಂದ 69. ಅದ ನಂತರ ಉಳಿದಂಥ ಪೋಸ್ಟ್ಗಳಿಗೆ ಸೀನಿಯರ್ ಮ್ಯಾನೇಜರ್ಗೆ 63ರಿಂದ 78, ಮುಖ್ಯ ವ್ಯವಸ್ಥಾಪಕ ಹುದ್ದೆಗಳಿಗೆ 76ರಿಂದ 89, ಈ ಒಂದು AGM ದವರಿಗೆ 89ರಿಂದ 1 ಲಕ್ಷ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಿಷ್ಟೇ ಈ ಒಂದು ಇಲಾಖೆ ಬಗ್ಗೆ ಇಷ್ಟು ಮಾಹಿತಿ. ಇನ್ನು ಪರೀಕ್ಷೆ ವಿಧಾನ ಅದು ನಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. CBT ಇರತ್ತೆ. ಆಸಕ್ತಿ ಇದ್ದವರು ಮಾತ್ರ ಅರ್ಜಿ ಸಲ್ಲಿಸಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನೋ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ.